ಇದನ್ ಕೇಳಿದ ಸಂಗಮ್ ಟೆನ್ಷನ್ ಅಲ್ಲಿ ಇಂಚರ ಮತ್ತೆ ಆರ್ಯನ್ನ ನೋಡ್ತಿದ್ದ. ಇಂಚರ ಕೂಡ ಟೆನ್ಷನ್ ಅಲ್ಲಿ ಸಾಧ್ವಿ ಮತ್ತೆ ಸಂಗಮ್ನ ನೋಡ್ತಿದ್ಲು. ನಾವು ತುಂಬಾ ದೂರದ ರಿಲೇಟಿವ್ಸ್, ಅದಕ್ಕೆ ನೀವು ನಮ್ಮನ್ನ ನೋಡಿಲ್ಲ ಅನ್ಸತ್ತೆ ಅಂತ ಇಂಚರ ಹೇಳಿದ್ಲು. ಸಾಧ್ವಿ ಇದನ್ನೆಲ್ಲ ಯಾಕೆ ಕೇಳ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಿತ್ತು. ಸಾಧ್ವಿ ಜೊತೆ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಸಂಗಮ್ ಸ್ಮಾರ್ಟ್ ಆಗಿ ಅವಳು ಅಲ್ಲಿಂದ ಹೋಗೋ ತರ ಮಾಡ್ದ. ಸಾಧ್ವಿಗೆ ಸಂಗಮ್ ಈ ರೀತಿ ಹೋದ್ನಾ ಅಂತ ನಂಬಕ್ಕಾಗ್ಲಿಲ್ಲ. ಹಲೋ ವಿಕ್ರಾಂತ್ ಅಂತ ಸಾಧ್ವಿ ವಿಕ್ರಾಂತ್ಗೆ ಕಾಲ್ ಮಾಡಿದ್ಲು. ಹೇ ಸಾಧ್ವಿ ಅಂತ ವಿಕ್ರಾಂತ್ ಎಕ್ಸೈಟ್ಮೆಂಟ್ ನಲ್ಲಿ ಹೇಳ್ದ. ವಿಕ್ರಾಂತ್, ನಾನು ಇಂಡಿಯಾಗೆ ವಾಪಸ್ ಬಂದಿದ್ದೀನಿ ಅಂತ ಸಾಧ್ವಿ ಖುಷಿಯಲ್ಲಿ ಹೇಳಿದ್ಲು. ಏನ್ ಹೇಳ್ತಿದ್ಯಾ ನೀನು? ಯಾವಾಗ ವಾಪಸ್ ಬಂದೆ? ನನಗೇನು ಹೇಳಲೇ ಇಲ್ಲ ಅಂತ ವಿಕ್ರಾಂತ್ ಕೂಡ ಕೇಳ್ದ. ಅವನ್ ಚೈಲ್ಡ್ಹುಡ್ ಫ್ರೆಂಡ್ ಬಂದಿದ್ ಕೇಳಿ ಅವನಿಗೆ ತುಂಬಾ ಖುಷಿ ಆಯ್ತು. ನಾನ್ ನಿಂಗೆ ಎಲ್ಲ ಹೇಳ್ತೀನಿ, ಕಾಫಿಗ್ ಸಿಗು ಅಂತ ಸಾಧ್ವಿ ಹೇಳಿದ್ಲು. ಲೊಕೇಶನ್ ಕಳ್ಸು, ಅರ್ಧ ಗಂಟೆಲಿ ನಾನಲ್ಲಿರ್ತೀನಿ ಅಂತ ವಿಕ್ರಾಂತ್ ಹೇಳಿ ನೆಕ್ಸ್ಟ್ ಅರ್ಧ ಗಂಟೆಲಿ ಅವನು ಸಾಧ್ವಿ ಕಳ್ಸಿದ್ದ ಲೊಕೇಶನ್ನ ರೀಚ್ ಆದ. ಈ ಕಡೆ ಇಂಚರ ಮತ್ತೆ ಆರ್ಯ ಸಂಗಮ್ ಜೊತೆ ಮನೆಗೆ ಹೋಗ್ತಿದ್ರು. ಡ್ಯಾಡ್, ಅವಾಗ್ಲೇ ಸಿಕ್ಕಿದ್ ಆಂಟಿ ಯಾರು ಅಂತ ಕೇಳ್ದ. ಇದನ್ ಕೇಳಿದ ತಕ್ಷಣ ಇಂಚರ ಹಾರ್ಟ್ ಬೀಟ್ ಜೋರಾಗಿ ಹೊಡ್ಕೊಳ್ಳೋಕ್ ಶುರುವಾಯ್ತು. ಆರ್ಯಂಗೆ ಅವಳ ಬಗ್ಗೆ ತಿಳ್ಕೊಳ್ಳೋಕೆ ಎಷ್ಟು ಕುತೂಹಲ ಇತ್ತೋ ಅಷ್ಟೇ ಕುತೂಹಲ ಇಂಚರಾಗೂ ಇತ್ತು. ಆದ್ರೆ ಅವಳು ಅದನ್ನ ತೋರಿಸ್ಕೊಳ್ತಿರ್ಲಿಲ್ಲ. ಅವರು ನನ್ನ ಫ್ಯಾಮಿಲಿ ಫ್ರೆಂಡ್ ಅಂಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಅಂತ ಸಂಗಮ್ ಆರ್ಯಂಗ್ ಹೇಳ್ದ. ಅವನ್ ಆರ್ಯಂಗ್ ಹೇಳ್ಬೇಕಾದ್ರೆ ಇಂಚರಾಗೂ ಗೊತ್ತಾಗ್ಲಿ ಅಂತ ಅವಳನ್ನು ಒಂದ್ಸಲ ನೋಡ್ದ. ಆದ್ರೆ ಇಂಚರ ತನ್ನ ಕೇಳ್ಸಿದ್ರು ಕೇಳಿಸ್ದೆ ಇರೋಳ್ ತರ ಕಿಟ್ಕಿ ಆಚೆ ನೋಡ್ತಾ ಕೂತಿದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಮನೆಗ್ ರೀಚ್ ಆಗಿದ ತಕ್ಷಣ ಆರ್ಯ ಓಡ್ ಹೋಗಿ ಮಾಲ್ತಿ ಪಕ್ಕ ಕೂತ್ಕೊಂಡ. ಇಂಚರ ತನ್ನ ಬಟ್ಟೆ ಬದಲಾಯಿಸ್ಬೇಕು ಅಂತ ರೂಮ್ ಒಳಗೆ ಹೊರಟ್ಲು. ಅವಳು ಹೋಗೋ ಮುಂಚೆ ಸಂಗಮ್ನ ಕರೆದು, ನಮ್ ಜೊತೆ ಬಂದು ಅಂತ ಬ್ಯೂಟಿಫುಲ್ ಡ್ರೆಸ್ ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ಗೀಗ ತುಂಬಾ ಸುಸ್ತಾಗ್ತಿದೆ, ನಾನ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಇಂಚರ ತನ್ನ ರೂಮ್ ಕಡೆಗೆ ಹೊರಟ್ಲು. ಇಂಚರ ಹೋಗ್ತಿರೋದನ್ನ ನೋಡಿ ಸಂಗಮ್ಗೆ ಒಂದ್ ಕಡೆ ಕನ್ಫ್ಯೂಸ್ ಆದ್ರೆ ಇನ್ನೊಂದ್ ಕಡೆ ಒಳಗೊಳಗೆ ಕೋಪ ಬರ್ತಿತ್ತು. ಇಂಚರ ಅವನ ಹತ್ರ ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ ಅವನ್ ಅನ್ಕೊಂಡಿದ್ದ. ಸಾಧ್ವಿ ಯಾರು? ಅವಳು ಎಲ್ಲಿಂದ ಬಂದ್ಲು? ನೀವಿಬ್ರು ಎಷ್ಟು ಕ್ಲೋಸ್ ಇದ್ದೀರಾ ಅಂತೆಲ್ಲ ಕ್ವೆಶ್ಚನ್ಸ್ ಬರುತ್ತೆ ಅಂತ ಅವನ್ ಕಾಯ್ತಿದ್ದ. ಇಂಚರ ಸಾಧ್ವಿ ಹತ್ರ ತಮ್ಮ ರಿಲೇಶನ್ಶಿಪ್ ಬಗ್ಗೆ ಯಾಕೆ ಸುಳ್ಳು ಹೇಳಿದ್ಲು ಅಂತ ತಾನೇ ಅವಳ ಹತ್ರ ಕೇಳ್ಬೇಕು ಅಂತಿದ್ದ. ಆದ್ರೆ ಇಂಚರ ಏನೂ ಕೇಳ್ದೆ ಅಲ್ಲಿಂದ ಹೋಗಿದ್ ನೋಡಿ ಅವನು ತನ್ನ ಸ್ಟಡಿ ರೂಮ್ಗೆ ಹೋದ. ಅವರಿಬ್ರು ಜಗಳ ಆಡ್ದೆ ಇದ್ರು ಮಧ್ಯ ಇರೋ ಮೌನಾನೇ ತುಂಬಾ ಸದ್ದು ಮಾಡ್ತಿತ್ತು. ಈ ಕಡೆ ವಿಕ್ರಾಂತ್ ಸಾಧ್ವಿ ಕಳ್ಸಿದ್ದ ಅಡ್ರೆಸ್ಗೆ ಬಂದಿದ್ದ. ತುಂಬಾ ವರ್ಷ ಆದ್ಮೇಲೆ ಮೀಟ್ ಮಾಡಿದ್ದ ಇಬ್ರು ಗಟ್ಟಿಯಾಗಿ ತಬ್ಕೊಂಡು ಇಬ್ರು ಒಬ್ರನ್ನೊಬ್ರು ಲುಕ್ಸ್ ಬಗ್ಗೆ ಕಾಮೆಂಟ್ಸ್ ಮಾಡೋಕೆ ಶುರು ಮಾಡಿದ್ರು. ವಾವ್ ಸಾಧ್ವಿ, ನೀನ್ ಕೆಫೆ ಲೈಟ್ಸ್ ನಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗ್ ಕಾಣ್ತಿದ್ಯಾ ಅಂತ ವಿಕ್ರಾಂತ್ ನಗ್ತಾ ಸಾಧ್ವಿ ಬ್ಯೂಟಿನ ಹೊಗಳ್ತಿದ್ದ. ಏಯ್, ಹೊಗಳೋದಾದ್ರೆ ಸರಿಯಾಗಿ ಹೊಗಳೋ, ನನ್ ಬ್ಯೂಟಿನ ಇಟ್ಕೊಂಡು ಈ ಲೈಟ್ಸ್ಗೂ ಕ್ರೆಡಿಟ್ ಕೊಡ್ತೀಯಾ ಅಂತ ಸಾಧ್ವಿ ನಗ್ತಾ ಹೇಳಿದ್ಲು. ಸೊ ಫೈನಲಿ ನೀನ್ ವಾಪಸ್ ಬಂದೆ ಅಂತ ವಿಕ್ರಾಂತ್ ಹೇಳ್ದ. ಎಸ್, ಐ ಕೇಮ್ ಬ್ಯಾಕ್. ವೆಲ್, ನಾನ್ ಸಂಗಮ್ನ ಮೀಟ್ ಮಾಡ್ದೆ. ಅಚಾನಕ್ ಆಗಿ ನನಗೆ ಅವನು ಈ ಹೋಟೆಲ್ನಲ್ಲಿ ಸಿಕ್ದ. ಅವನ್ ಊಟಕ್ಕೆ ಅಂತ ಯಾರ್ ಜೊತೆಗೋ ಬಂದಿದ್ದ. ಬೈ ದಿ ವೇ, ಈ ಇಂಚರ ಯಾರು? ನಾನ್ ಮುಂಚೆ ಯಾವತ್ತೂ ಅವಳನ್ನ ಎಲ್ಲೂ ನೋಡೇ ಇಲ್ಲ. ನಿನಗೆ ಅವಳು ಯಾರು ಅಂತ ಗೊತ್ತಾ? ಸಾಧ್ವಿ ಡೈರೆಕ್ಟ್ ಆಗಿ ಅವಳ ಪ್ರಶ್ನೆನ ಕೇಳಿದ್ಲು. ಅವಳು ನಂಗೆ ಗೊತ್ತು. ಯಾಕೆ, ಏನಾಯ್ತು ಅಂತ ವಿಕ್ರಾಂತ್ ಸ್ವಲ್ಪ ಸೀರಿಯಸ್ ಆಗಿ ಕೇಳ್ದ. ಸೊ ನಿನಗೆ ಅವರಿಬ್ಬರ ಮಧ್ಯೆ ಇರೋ ರಿಲೇಶನ್ಶಿಪ್ ಏನು ಅಂತ ಗೊತ್ತಾ? ಅಂದ್ರೆ ಅವ್ರು ಹೇಗ್ ರಿಲೇಟೆಡ್ ಅಂತ ಸಾಧ್ವಿ ಕೇಳಿದ್ಲು. ನಾನ್ ನಿಂಗೆ ಹಂಗೆಲ್ಲ ಹೇಳಕ್ಕಾಗಲ್ಲ. ಅದೇನು ಅಂದ್ರೆ ನೀನು ನನ್ಗೊಂದು ಪ್ರಾಮಿಸ್ ಮಾಡ್ಬೇಕು ಅಂತ ಹೇಳ್ದ. ಡೋಂಟ್ ವರಿ, ನಾನ್ ಯಾರಿಗೂ ಹೇಳಲ್ಲ, ಐ ಪ್ರಾಮಿಸ್ ಅಂತ ಹೇಳಿ ಕ್ಯೂರಿಯಸ್ ಆಗಿ ವಿಕ್ರಾಂತ್ ಹತ್ರ ಬಂದ್ಲು. ವಿಕ್ರಾಂತ್ ಅವಳ ಮುಖದಲ್ಲಿದ್ದ ಎಕ್ಸೈಟ್ಮೆಂಟ್ ಮತ್ತೆ ಕ್ಯೂರಿಯಾಸಿಟಿನ ನೋಡಿ ಸಡನ್ ಆಗಿ ನಗ್ತಾ, ಫಸ್ಟ್ ತಿನ್ನಕ್ಕೇನಾದ್ರೂ ಆರ್ಡರ್ ಮಾಡು ಅಂತ ಹೇಳ್ದ. ಅರೇ, ನಿಂಗ್ ತಿನ್ನಕ್ಕೂ ಕೊಡಿಸ್ತೀನಪ್ಪ, ನಿನ್ ವಿಷಯ ಹೇಳು.
ಸಾಧ್ವಿಗೆ ಇನ್ನ ತಡಿಯಕ್ಕಾಗ್ಲಿಲ್ಲ. ಅವಳು ತಕ್ಷಣ ವೇಟರ್ನ ಕರೆದು ತಿನ್ನಕ್ಕೆ ಆರ್ಡರ್ ಮಾಡಿದ್ಲು. ಅವಳಲ್ಲಿದ್ದ ಕುತೂಹಲ ಮತ್ತೆ ಆತುರ ನೋಡಿ ವಿಕ್ರಾಂತ್ ಒಳ್ಳೆ ಮಜಾ ತಗೊಳ್ತಿದ್ದ. ಎಸ್, ಮುಂದೆ ಹೇಳು, ಸಾಧ್ವಿ ಮತ್ ಕೇಳಿದ್ಲು. ನೀನೇ ಹೇಳ್ದೆ ತಾನೆ ಫಾರ್ ರಿಲೇಟಿವ್ ಅಂದ್ರು ಅಂತ. ಮೋಸ್ಟ್ಲಿ ಹಂಗೆ ಇರ್ಬೇಕು, ನಮಗ್ ಗೊತ್ತಿರಲ್ಲ. ಇದ್ರ ಬಗ್ಗೆ ಎಲ್ಲ ತುಂಬಾ ಜಾಸ್ತಿ ಯೋಚನೆ ಮಾಡ್ಬೇಡ ಅಂತ ವಿಕ್ರಾಂತ್ ಹೇಳಿ ಅಲ್ಲಿಗೆ ಟಾಪಿಕ್ನ ಕ್ಲೋಸ್ ಮಾಡ್ದ. ಅವನ್ ಸಂಗಮ್ ಕೊಟ್ಟಿದ್ದ ಪ್ರಾಮಿಸ್ನ ಉಳಿಸ್ಕೊಂಡೆ ಅನ್ನೋ ಸಮಾಧಾನ ಅವನಲ್ಲಿತ್ತು. ಸಂಗಮ್ ಈ ರಿಲೇಶನ್ಶಿಪ್ನ ಎಷ್ಟು ಕಂಫರ್ಟಬಲ್ ಆಗಿ ತಗೊಂಡಿದ್ದಾನೆ ಅಂತ ವಿಕ್ರಾಂತ್ಗೆ ಗೊತ್ತಿಲ್ಲ. ಅದಕ್ಕೆ ಅವನು ಸಾಧ್ವಿ ಹತ್ರ ಏನು ಶೇರ್ ಮಾಡ್ಲಿಲ್ಲ. ವಿಕ್ರಾಂತ್ ಹೇಳಿದ್ ಕೇಳಿ ಸಾಧ್ವಿಗೆ ಸಮಾಧಾನ ಆಯ್ತು. ಹಂಗೂ ಇರ್ಬೋದು, ವೆಲ್ ಹಂಗಿದ್ರೆ ಒಳ್ಳೇದು ಅಂತ ಹೇಳಿದ್ಲು. ವಿಕ್ರಾಂತ್ ಎಷ್ಟು ಕ್ಲೆವರ್ ಆಗಿ ಸುಳ್ಳನ್ನ ಸತ್ಯದ ಮೇಲೆ ನೀಟಾಗಿ ಪ್ಯಾಕ್ ಮಾಡಿ ತನ್ ಮುಂದಿಟ್ಟ ಅನ್ನೋದು ಅವಳಿಗೆ ಗೊತ್ತಾಗ್ಲಿಲ್ಲ. ಮಾರನೇ ದಿನ ಇಂಚರ ಆಫೀಸಿಗೆ ಹೋಗಿದ ತಕ್ಷಣ ಅವಳಿಗೆ ಇಂಡಸ್ಟ್ರಿಯಲ್ಲಿ ಇದ್ದ ಟಾಪ್ ಮ್ಯಾಗಝೀನ್ ಬೆಸ್ಟ್ ಮ್ಯಾಗಝೀನ್ ಇಂದ ಕಾಲ್ ಬಂತು. ಅವಳಿಗೆ ಇವರಿಂದ ಯಾಕೆ ಕಾಲ್ ಬರ್ತಿದೆ ಅಂತ ಅರ್ಥ ಆಗ್ಲಿಲ್ಲ. ಅವಳು ಕಾಲ್ ಪಿಕ್ ಮಾಡಿದ್ಲು. ಹಲೋ ಮಿಸ್ ಇಂಚರ, ನಾನು ಬೆಸ್ಟ್ ಮ್ಯಾಗಝೀನ್ ಮ್ಯಾನೇಜರ್. ನಮ್ಮ ಮ್ಯಾಗಝೀನ್ ಕವರ್ಗೆ ಕೊಲ್ಯಾಬ್ ಮಾಡೋಕೆ ರೋಹನ್ ಶೆಟ್ಟಿ ಡೇಟ್ಸ್ ಬೇಕಿತ್ತು. ಅವೈಲಬಲ್ ಇದೆಯಾ ಅಂತ ಕೇಳಿದ್ರು. ಎಸ್, ಅವನ್ ಡೇಟ್ಸ್ ಅವೈಲಬಲ್ ಇದೆ, ಯಾವಾಗ ಅಂತ ಹೇಳಿ, ಬ್ಲಾಕ್ ಮಾಡ್ತೀನಿ ಅಂತ ಬೆಸ್ಟ್ ಮ್ಯಾಗಝೀನ್ ಮ್ಯಾನೇಜರ್ಗೆ ಹೇಳಿದ್ಲು. ಹಾಗಾದ್ರೆ ನಾನ್ ನಿಮ್ಗೆ ಡೇಟ್ಸ್ನ ಆದಷ್ಟು ಬೇಗ ಕನ್ಫರ್ಮ್ ಮಾಡ್ತೀನಿ. ಮ್ಯಾಗಝೀನ್ ಕವರ್ ಶೂಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಶುರುವಾಗತ್ತೆ ಅಂಡ್ ರೋಹನ್ ಅಷ್ಟರಲ್ಲಿ ರೆಡಿ ಇರಬೇಕು ಅಂತ ಮ್ಯಾನೇಜರ್ ಹೇಳಿದ್ರು. ಓಕೆ ಶ್ಯೂರ್ ಅಂತ ಇಂಚರ ಒಪ್ಕೊಂಡು ಫೋನ್ ಇಟ್ಲು. ರೋಹನ್ಗೆ ಹಿಂದೆ ಅನ್ಯಾಯ ಆಗಿತ್ತರ ಈ ಸಲ ಇಂಚರ ಆಗಕ್ಕೆ ಬಿಡ್ಲಿಲ್ಲ. ಅವನ್ ಟ್ಯಾಲೆಂಟ್ನ ಎಲ್ಲರಿಗೂ ತೋರಿಸ್ಬೇಕು ಅನ್ನೋದೇ ಅವಳ ಗೋಲ್ ಆಗಿತ್ತು. ಅಂಡ್ ಇದ್ರಿಂದ ತನ್ನ ಕರಿಯರ್ ಕೂಡ ಸಕ್ಸಸ್ಫುಲ್ ಆಗತ್ತೆ ಅಂತ ಅವಳಿಗೆ ಗೊತ್ತಿತ್ತು. ಮಧ್ಯಾಹ್ನ 2 ಗಂಟೆ ಆಯ್ತು. ಇಂಚರ ಊಟಕ್ಕೆ ಅಂತ ಕೆಫೆಟೇರಿಯಾಗೆ ಹೊರಟಿದ್ಲು. ಆಗ ರೋಹನ್ ಸಡನ್ ಆಗಿ ಅವಳ ಕ್ಯಾಬಿನ್ಗೆ ಬಂದ. ಅರೆ, ನೀನ್ ಇವತ್ತು ಆಫೀಸಿಗೆ ಬಂದ್ಯಾ? ನಾನ್ ಹೇಳಿದ್ದೆ ತಾನೆ ಸ್ವಲ್ಪ ದಿನ ರಿಯಾನ ಚೆನ್ನಾಗ್ ನೋಡ್ಕೋ ಅಂತ. ಕೆಲ್ಸ ಅದ್ರ ಪಾಡಗದ್ ನಡೆಯುತ್ತೆ, ನೀನು ಅಲ್ಲಿರ್ಬೇಕು ತಾನೆ ಅಂತ ಇಂಚರ ಅವನನ್ನ ನೋಡಿದ ತಕ್ಷಣ ಹೇಳಿದ್ಲು. ರಿಯಾ ಆರಾಮಾಗ್ತಿದ್ದಾಳೆ ಮ್ಯಾಮ್, ಡೋಂಟ್ ವರಿ. ಎನಿವೆ, ಶೋ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಶುರುವಾಗತ್ತೆ ಅಂಡ್ ನಾನು ಅದು ಶುರುವಾಗೋ ಮುಂಚೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿರ್ಬೇಕು ಅಂತ ರೋಹನ್ ಹೇಳ್ದ. ಇಂಚರ ತನ್ನ ಹತ್ರ ಇದ್ದಿದ್ದ ಗುಡ್ ನ್ಯೂಸ್ನ ರೋಹನ್ಗೆ ಈಗ್ಲೇ ಹೇಳೋದೋ ಅಥವಾ ಅವನಿಗೆ ಸ್ವಲ್ಪ ಆಟ ಆಡಿಸಿ ಆಮೇಲೆ ಹೇಳೋದೋ ಅಂತ ಯೋಚನೆ ಮಾಡ್ತಿದ್ಲು. ಅವಳು ಯೋಚನೆ ಮಾಡೋಕು ರೋಹನ್ ತನ್ನ ಬ್ಯಾಗಿಂದ ಏನೋ ತೆಗಿತಿದ್ದ. ಇಂಚರ ಅಟೆನ್ಷನ್ ಅವನ್ ಬ್ಯಾಗ್ ಮೇಲೆ ಹೋಯ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.